ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇದೇ ಮೊದಲನೇ ಸತಿ ಡಿಸೆಂಬರಿಂದ ಫಸ್ಟ್ ಟೈಮ್ ನಾನು ನನ್ನ ವೀಕೆಂಡ್ ಮಾರ್ನಿಂಗ್ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಬರೀ ಮಾರ್ನಿಂಗ್ ಮಾತ್ರ, ಬಟ್ ಮಧ್ಯಾಹ್ನದಿಂದ ಅಗೇನ್ ಐ ಗೆಟ್ ಬಿಸಿ. ಯಾ ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ಇವತ್ತು ನೋಡ್ಕೊಂಡು ಬರೋರಂತೆ. ಸೊ ಈ ವ್ಲಾಗ್ನ ಬಿಗಿನಿಂಗ್ ಸ್ಟಾರ್ಟ್ ಆಗೋದೆ ಆರ್ಯನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗೋದು. ನಾವು ನಮ್ಮ ಕಮ್ಯುನಿಟಿ ಕ್ಲಬ್ಬಲ್ಲೇ ಆರ್ಯನ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತೀವಿ. ವಿಂಟರ್ ಆಗಿರೋ ಕಾರಣ ಈ ಏರಿಯಾನೆಲ್ಲ ತುಂಬ ಬೆಚ್ಚಗೆ ಮಾಡಿರ್ತಾರೆ. ಆರ್ಯನ್ಗೆ ಸುಮಾರು 6 ತಿಂಗಳು ಇರಬೇಕಾಗಿದ್ದಾಗಿಂದನೂ ನಾವು ಇದೇ ಇನ್ಸ್ಟ್ರಕ್ಟರ್ನ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಆರ್ಯನ್ಗೆ ಈಕೆ ತುಂಬ ಅಡ್ಜಸ್ಟ್ ಆಗಿದ್ದಾರೆ ಕೂಡ, ಆ್ಯಂಡ್ ತುಂಬ ಪುಷ್ ಕೂಡ ಮಾಡೋದಿಲ್ಲ, ತುಂಬ ಜೆಂಟಲಾಗಿ ಹ್ಯಾಂಡಲ್ ಮಾಡ್ತಾಳೆ ಮಗುನ. ಆಸ್ಟ್ರೇಲಿಯಲ್ಲಿ ಸ್ವಿಮ್ಮಿಂಗ್ ಲೆಸನ್ಸ್ ಯೂಶ್ವಲಿ ಮಕ್ಕಳ ಜೊತೆ ಅಪ್ಪಂದ್ರೆ ಜಾಸ್ತಿ ಹೋಗ್ತಾರೆ, ಯಾಕಂದರೆ ಅದೊಂಥರ ಬಾಂಡಿಂಗ್ ಸೆಷನ್ ಥರ ಅಪ್ಪಂದ್ರಿಗೆ ಮತ್ತು ಮಕ್ಕಳಿಗೆ. ನಾನಿದನ್ನು ಓವರಾಗಿ ಅನಲೈಸ್ ಮಾಡ್ತಿದ್ದೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನೀವು ಏನಾದರೂ ಆಸ್ಟ್ರೇಲಿಯನ್ ಆಗಿದ್ದರೆ ನಿಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ನನ್ನ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ತುಂಬ ಕಮ್ಮಿ ಅಮ್ಮಂದ್ರ ಜೊತೆ ನೋಡಿದ್ದೀನಿ. ಯೂಶ್ವಲಿ ಅಮ್ಮಂದ್ರು ಬಂದ್ರೂ ದೇಲ್ ಬಿ ಲೈಕ್ ಸಿಂಗಲ್ ಮಾಮ್ಸ್ ಇರ್ತಾರೆ, ಇಲ್ಲ ಅಂತಂದರೆ ಅವ್ರ ಪಾರ್ಟ್ನರು ಕೂಡ ಇನ್ನೊಬ್ಬ ಲೇಡಿನೇ ಇರ್ತಾರೆ. ಆ ಥರ ಯಾವುದಾದ್ರೂ ಸಿಚುವೇಶನ್ಸ್ ಇರೋರನ್ನ ನೋಡಿದ್ದೀನಿ. ನಾನು ಒಂದ್ಸತಿ ಹೋಗಿದ್ದೆ, ಬಟ್ ಐ ಥಾಟ್ ಈ ಮೂಮೆಂಟ್ ಆ್ಯಕ್ಚುಲಿ ಜಾಶ್ದು ಮತ್ತು ಆರ್ಯದು, ಸೊ ಅವರಿಬ್ಬರಿಗೆ ಈ ಮೂಮೆಂಟ್ನ ಬಿಟ್ಕೊಡೋಣ. ಬಿಕಾಸ್ ಇಡೀ ವಾರ ನನ್ನ ಜೊತೆ ಇರ್ತಾಳೆ, ಅಟ್ಲೀಸ್ಟ್ ಒಂದು ದಿನ ಅಪ್ಪನ ಜೊತೆ ಏನಾದರೂ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಾಡಲಿ ಅಂತ. ಈ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸ್ದಾಗಿಂದ ಪುಡಿ ಕೂದಲು ಅಂತಾರಲ್ಲ, ಅದು ಎಲ್ಲ ಕಡೆ ಹರಡ್ಕೊಂಡು ಏನು ಹೇರ್ ಸ್ಟೈಲು ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಗೆ ಯಾವ್ದಾದ್ರು ಹೇರ್ ಸ್ಟೈಲ್ ಗೊತ್ತಿದ್ರೆ ನನಗೆ ಹೇಳಿ. Hi, beautiful. Hey. Hi, Arya. Hey, mommy. Hey, puppy. Did you have good sleep? Yeah. ಮತ್ತು ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದು ಆರ್ಯಂಗೆ ಸ್ವಲ್ಪ ಹೊತ್ತು ತಾಚಿ ಮಾಡಾದ್ಮೇಲೆ ನಾನು ಜಾಶು ರೆಡಿಯಾಗಿ ಶಾಪಿಂಗಿಗೆ ಹೊರಟ್ವಿ. ಸಿಂಪಲ್ ಶೂಸ್ and a shirt. ಸೊ ಹೊರಡೋಣ, ಬನ್ನಿ ಆಚೆ ಹೊರಡೋಣ. ನೋಡಿ ಗೈಸ್, ನಾನು ಕಾಪಿ ಮಾಡ್ತೀನೋ ಅವ್ನು ಕಾಪಿ ಮಾಡ್ತಾನೋ ಗೊತ್ತಿಲ್ಲ. ಸೇಮ್ ಟೈಪ್ ಶೂ, ಸೇಮ್ ಬಾಯ್ ಫ್ರೆಂಡ್ ಶರ್ಟು. ಇವತ್ತು ನಾವು ಬಂದಿದ್ದೀವಿ ಕ್ವೀನ್ ಪ್ಲಾಜಾಗೆ. ಯಾವ ಕಡೆ ನೋಡಿದ್ರು ಲಕ್ಸುರಿ ಬ್ರ್ಯಾಂಡ್ ಗೂಚಿ, ಲೂಯಿ ವಿಟಾನ್, ಡಿಯೋರ್, ಶನೇಲ್, ಟಿಫನಿ, ಬರ್ಬರಿ ಎಲ್ಲ ಕಡೆನೂ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು. ಆದರೆ ನಾನು ಎಂಥ ಹುಡುಗಿ ಅಂತಂದರೆ
ಪ್ರತಿ ಸ್ಟೇಜಲ್ಲೂ ಒಂದು ಆ್ಯಂಬಿಷನ್ ಇಟ್ಕೊಂಬಿಡೋದು, ಈ ಕೆಲಸ ಈ ಟೈಮಲ್ಲಿ ಮುಗಿದ್ರೆ ನನಗೆ ಬೇಕಾಗಿದ್ದನ್ನು ತೊಗೊಳ್ತೀನಿ ಅಂತ. ಸೊ ಅದೇ ಥರ ಅಂದ್ಕೊಂಡು ಇವತ್ತು ಹೊರಟಿದ್ದೀನಿ ನನ್ನ ಶಾಪಿಂಗಿಗೆ. ನೋಡೋಣ ಏನೇನು ತೊಗೊಳ್ತೀನಿ ಅಂತ. ಏನಾದರೂ ತೊಗೊಳ್ತೀನ ಅದು ಇಂಪಾರ್ಟೆಂಟು, ಯಾಕಂದರೆ ಎಷ್ಟೋ ಸತಿ ಹೋಗ್ತೀನಿ, ಆಮೇಲೆ ಇವಾಗ ಬೇಡ, ಇದು ಅಂದ್ಕೊಂಡಿದ್ದೀನಲ್ಲ ಇದು ಅಚೀವ್ ಮಾಡಿದ್ಮೇಲೆ ಆಮೇಲೆ ಹೋಗಿ ತೊಗೊಳ್ತೀನಿ, ಅಲ್ಲಿವರೆಗೂ ತೊಗೊಳ್ಳಲ್ಲ ಅಂತ. ಆದರೆ ನನ್ನ ಗಂಡ ಎಷ್ಟೊಂದು ಸತಿ ಹೋದಾಗ ಅಂತ ಇರ್ತಾರೆ, ನೀನು ವಿಂಡೋ ಶಾಪಿಂಗ್ ಮಾಡೋಕ್ಕೆ ಬರ್ತೀಯಾ, ಇಲ್ಲ ಅಂತಂದರೆ ನಿಜವಾಗ್ಲೂ ಏನಾದರೂ ತೊಗೊಬೇಕಂತಾನೆ ಬರ್ತೀಯಾ ನೀನು ಆಚೆ ಅಂತ. ಇನ್ನೇನು ಸಮ್ಮರ್ ಬರ್ತಾ ಇದೆ, ಸೊ ಹಾಗಾಗಿ ಒಂದು ರೋಬ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ನನಗೆ ಅಷ್ಟಾಗಿ ಲೈಕ್ ಆಗಲಿಲ್ಲ, ಬಿಕಾಸ್ ನಾನು ಸ್ಯಾಟನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ ಅಟ್ ದ ಮೂಮೆಂಟ್. ಬಟ್ ಆ ಸ್ಯಾಟನಲ್ಲಿ ಕ್ವಾಲಿಟಿ ಕೂಡ ಒಂದು ಸ್ವಲ್ಪ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಂದು. ಅದಕ್ಕೆ ಜಾಶ್ ಹೇಳ್ತಾ ಇದ್ರು, ಸ್ಯಾಟನ್ ನೋಡೋಕೆ ಹೋಗ್ಬೇಡ, ಸಿಲ್ಕ್ ನೋಡಿ, ಸಿಲ್ಕ್ ಇಷ್ಟ ಆದರೆ ತಗೋ ಅಂತ. ಬಟ್ ಫೈನಲಿ ನಾನು ಆ ಪಿಂಕ್ ಪಜಾಮನ ತೊಗೊಂಡೆ, ರೋಪ್ನ ಯಾವುದು ತೊಗೊಂಡಿಲ್ಲ. ಬಟ್ ಅತಿ ಶೀಘ್ರದಲ್ಲಿ ರೋಪ್ ತೊಗೊಳ್ತೀನಿ, ಯಾಕಂದರೆ ಅದು ನಾನು ಕಲೆಕ್ಟ್ ಮಾಡಿಟ್ಟಿರುವಂಥ ದುಡ್ಡು ನನ್ನ ಈ ಒಂದು ಕಾಂಟೆಂಟ್ ಕ್ರಿಯೇಷನಲ್ಲಿ ಏನು ಸ್ವಲ್ಪ ದುಡ್ಡು ಬಂದಿತ್ತು ಅದರಲ್ಲಿ ಸ್ವಲ್ಪ ನನಗೋಸ್ಕರ ಅಂತ ಖರ್ಚು ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಟಿದ್ದೀನಿ. ಆಮೇಲೆ ಯೋಚಿಗೆ ಬಂದ್ವಿ. ಯೋಚಿಗೆ ಬಂದು ಜಾಶ್ ಮತ್ತು ಪಾಪು ಇಬ್ಬರೂ ಊಟ ಪಾರ್ಸೆಲ್ ಮಾಡಿಸ್ಕೊಳ್ತೀವಿ ಅಂತ ಹೋದರು. ಆದರೆ ನಾನು ಊಟ ಆದಮೇಲೆ ಏನಾದರೂ ಸ್ವಲ್ಪ ಡೆಸರ್ಟ್ ಬೇಕಲ್ಲ, ಸೊ ಹಾಗಾಗಿ ಯೋಚಿಗೆ ಬಂದಿದ್ದೀನಿ. ಸೊ ನನಗೆ ಯೋಚಿಯಲ್ಲಿ ಯಾವಾಗಲೇ ನಾನು ಯೋಚಿಗೆ ಬಂದಾಗ ನನಗೆ ಪೋಲಾ ಬೇರ್ ಮಿಸ್ ಆಗುತ್ತೆ, ಯಾಕಂದರೆ ಪೋಲಾ ಬೇರ್ ಥರ ಐಸ್ ಕ್ರೀಮ್ ನಾನು ಆಸ್ಟ್ರೇಲಿಯಲ್ಲಿ ನೋಡಿಲ್ಲ. ಆ್ಯಂಡ್ ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ನಾನು ಯೋಚಿಗೆ ಹೋಗ್ತೀನಿ. ಆ್ಯಂಡ್ ಯೋಚಿ ಈಸ್ ಮೈ ಫೇವ್ರೆಟ್. ನಾನು ಐಸ್ ಕ್ರೀಮ್ ತೊಗೊಂಬರೋ ಅಷ್ಟೊತ್ತಿಗೆ ಅಪ್ಪ ಮಗಳು ಪಾರ್ಸಲ್ಗೆ ವೆಯ್ಟ್ ಮಾಡ್ಕೊಂಡು ಈ ಥರ ಕುತ್ಕೊಂಡಿದ್ರು. ಮತ್ತೆ ಶಾಪಿಂಗ್ ಮುಗಿಸ್ಕೊಂಬಂದು ಮಗುನ ಜಾಶ್ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗಿ ಬಂದಾದಮೇಲೆ ಮತ್ತೆ ಜಾಶ್ ಜೊತೆ ಅವತ್ತಿನ ರಾತ್ರಿ ಇನ್ಸ್ಟಾಗ್ರಾಮ್ನ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಸೊ ಇದು ಇಷ್ಟ ಆಗಿತ್ತು. ನನ್ನ ವೀಕೆಂಡ್ನ ಅರ್ಲಿ ಮಾರ್ನಿಂಗ್ ಯಾವುದೇ ಕೆಲಸ ಇಲ್ಲದೆ ಫ್ರೀ ಆಗಿದ್ದಂಥ ಒಂದು ವೀಕೆಂಡ್ನ ಒಂದು ಝಲಕ್ ನಿಮಗೆ. ಸೊ ಮುಂದಿನ ವೀಕೆಂಡ್ ಒಂದು ಸ್ವಲ್ಪ ಸ್ಪೆಷಲ್ ಇದೆ, ಯಾಕೆಂದರೆ ಮುಂದಿನ ವೀಕೆಂಡಲ್ಲಿ ಜಾಶ್ನ ಹುಟ್ಟಿದ ಹಬ್ಬ ಇದೆ. ನೋಡೋಣ ಏನು ಮಾಡ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಆಲ್.